ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಪಾಕಿಸ್ತಾನ ಏನಂದ್ರೆ ನಾವು ಲೈವ್ ಅಲ್ಲೇ ಇದು ಡಿಸ್ಕಸ್ ಮಾಡೋದು ಈ ಪಂದ್ಯ. ಯೂಶಲಿ ನಾನು ವಿಡಿಯೋ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ಇವತ್ತು ಲೈವ್ ಬರಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಇದು ಏನ್ ಗುರು ಮ್ಯಾಚ್ ಅನ್ನೋ ತರ. ಯಾಕಂತಂದ್ರೆ ನಾವು ಚಿಕ್ಕ ಇದ್ದಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಪಾಪ ಮೇ ಫಿರ್ಸೆ ಪೇಲ್ ಹೋಗಯ ಅಂತ ಏನೋ ಬರ್ತಾ ಇತ್ತು. ಅದೇ ತರ ಆಗತ್ತೆ ಗುರು. ಈ ನನ್ನ ಮಕ್ಕಳು ಚೈಲ್ಡ್ ತರ ಆಡೋದು, ಏನೇನೋ ಚೈಲ್ಡ್ ತರ ಆಡ್ತಾರೆ, ಬರ್ತಾರೆ, ಪಾಪ ಫಿರ್ಸೆ ಪೇಲ್ ಹೋಗಮೆ ಅಂತ ಹೇಳ್ಬಿಟ್ಟು ವಾಪಸ್ಸು ಹೋಗ್ಬಿಡ್ತವೆ ಮನೆಗೆ ಅನ್ನೋ ತರ ಆಗ್ಬಿಟ್ಟಿದೆ. ಏನಂದ್ರೆ 3 ದಿನ ಆಯ್ತು ಗುರು, 3-4 ದಿನ ಬರೀ ಚೈಲ್ಡ್ ಆಟಗಳು. ಅವ್ರು ಬಂದಿಲ್ಲ, ಅಂದ್ರೆ ಕೈ ಕಲ್ಸಿಲ್ಲ, ಹ್ಯಾಂಡ್ ಶೇಕ್ ಮಾಡಿಲ್ಲ, ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ, ಪೈಕ್ರಾಫ್ಟ್ ಯಾರು ಅದು ಇದು ಏನೇನೋ ತಕರಾರು ಅಂದ್ರೆ ತಕರಾರು. ಇವತ್ತು ಕೂಡ ಗೆದ್ದು ತೋರಿಸ್ರ ಅಂದ್ರೆ ಆ ಪದದಲ್ಲೇ ಗಾಂಚಲಿ ಮಾಡ್ತಾರೆ ಗುರು. ಅದು ನಮ್ಮ ಹುಡುಗರ ಜೊತೆ, ಸಣ್ಣ ಹುಡುಗರು ಅಂತ ಅನ್ಕೊಂಡಿದ್ದಾವೇನೋ ಗೊತ್ತಿಲ್ಲ. ನಮ್ಮ ಹುಡುಗರು ಅವು 2 ಹುಲಿಗಳಿದ್ದಂಗೆ ವಾಪ್ನರ್ಸು ಹೆಂಗ್ ಹೊಡೆದ್ರು ಅಂದ್ರೆ ಗುರು ಹುಚ್ಚನಾಗಿ ಹೊಡೆದಂಗ್ ಹೊಡೆದ್ರು ಇಬ್ರು ಸೇರ್ಬಿಟ್ಟು. ದಾಡ ಬಾಡ ಇಕ್ಕಿದ್ದು ಮಜಾ ಬಂತಪ್ಪ, ಲಿಟ್ರಲಿ ಮಜಾ ಬಂತು. ಚೈಲ್ಡ್ಗಳು ಹೊಡೆದಂಗ್ ಹೊಡೆದ್ರು ಗುರು, ಸಖತ್ತಾಗಿ ಹೊಡೆದ್ರು ಇಬ್ರು. ಅದು ಓಪನರ್ಸ್ ಅಂತೂ ಯಪ್ಪ ಸೈಕಾಗಿ ಬ್ಯಾಟಿಂಗ್ ಮಾಡಿದ್ರು. ಇದು ಒಟ್ನಲ್ಲಿ ಭಾರತ ತಂಡ ಇವತ್ತು ಸೂಪರ್ ಆಗಿ ಆಡಿ ಗೆದ್ದಿದ್ದಾರೆ. ಏನಂದ್ರೆ ಒಂದು 7 ಬಾಲ್ ಇರೋಷ್ಟ್ರಲ್ಲೇ 172 ರನ್ ಟಾರ್ಗೆಟ್ ಇತ್ತು. ಅದನ್ನ ಚೇಸ್ ಮಾಡ್ಬಿಟ್ಟು ಲೀಲಾಜಾಲವಾಗಿ ಚೇಸ್ ಮಾಡಿದ್ದಾರೆ. ಅಂತದ್ದೇನು ಏನಾಯ್ತು ಏನಾಗುತ್ತೋ ಅಂತದೇನು ಆಗೇ ಇಲ್ಲ, ಲೀಲಾಜಾಲವಾಗಿ ಚೇಸ್ ಮಾಡ್ಬಿಟ್ರು. ಇನ್ನು ಇವತ್ತಂತೂ ಮಿಸ್ ಫೀಲ್ಡಿಂಗ್ ನಮ್ ಕಡೆಯಿಂದ ಹೆವಿ ಇತ್ತು. ಅಂದ್ರೆ ಒಂದ್ 4-5 ಕ್ಯಾಚ್ ಬಿಟ್ಟಿದೀವಿ ಗುರು, 4-5 ಕ್ಯಾಚ್ ಬಿಟ್ಟಿದೀವಿ. ಈ ಕಡೆ ಬುಮ್ರಾ ಅವ್ರದ್ದು ಹಾಫ್ ಡೇ ಒಂಥರ ಹೆಂಗಂತಂದ್ರೆ ಯಪ್ಪ ಇಷ್ಟೆಲ್ಲ ಇಟ್ಕೊಂಡು ಹೋಗೋರು ಲೀಲಾಜಾಲ ಗೆದ್ವಿ ಅಂತ ಆ ತರ ಸಂಭ್ರಮ ಪಡ್ಬೇಕು. ನಮ್ದೇನಂದ್ರೆ ಒಂದು 70% ನಮ್ ಭಾರತ ತಂಡ ಅವರ ಪೊಟೆನ್ಶಿಯಲ್ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು 30% ಆಡಿದಿದ್ರೆ ಏನೋ ರಚಗೆದ್ಬಿಟ್ಟು ಒಂಥರ ಹೆಂಗಂತಂದ್ರೆ 10 ವಿಕೆಟ್ ಇಂದಾನೆ ಗೆಲ್ತಿದ್ವೇನೋ ಅಂತ ಗ್ಯಾಪ್ ಅಲ್ಲಿ ನಮ್ಮ ಓಪನರ್ಸ್, ನಮ್ಮ 2 ಹುಲಿಗಳು ಹಂಗೆ ಆಡ್ತಾ ಇದ್ರು. ಬಟ್ ಮಜಾ ಬಂದು ಗುರು. ಅಂದ್ರೆ ದಡಬಡ ಹೊಡಿ ಹೊಡೆದಂಗೆ ಮಸ್ತಾಗಿ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಪಂದ್ಯಕ್ಕೆ ಬರೋಣ, ಏನೇನಾಯ್ತು ಏನೇನಿಲ್ಲ ಅಂತ. ಫುಲ್ ಡ್ರ್ಯಾಗ್ ಏನ್ ಮಾಡಲ್ಲ ಗುರು, ಬಟ್ ಮಜಾ ತಗೋಣ ಏನೇನಾಯ್ತು ಏನೇನಿಲ್ಲ ಅಂತ ನೋಡೋದಾದ್ರೆ. ಈ ಕಡೆ ನಮ್ಮ ಸ್ಕೈ ಅವರು ಕ್ಯಾಪ್ಟನ್ ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಡೈರೆಕ್ಟ್ ಆಗಿ ಬೌಲಿಂಗ್ ತಗೋತಾರೆ. ಇನ್ನು ಪಾಕಿಸ್ತಾನ್ ಟೀಮ್ಗೆ ಬ್ಯಾಟಿಂಗ್ ಮಾಡಕ್ ಹೇಳ್ತಾರೆ. ಬ್ಯಾಟಿಂಗ್ ಬರ್ತಾರಪ್ಪ, ಏನಂದ್ರೆ ಫರಾನು ಮತ್ತೆ ಫಕರ್ ಜಮಾನು ಇಬ್ರು ಬರ್ತಾರೆ. ಈ ಕಡೆ ಸ್ಯಾಮ್ ಅಯ್ಯೂಬ್ ಅವ್ ಏನ್ ಆಡಿಸ್ಲಿಲ್ಲ ಓಪನರ್ ಆಗಿ. ಯಾಕಂತಂದ್ರೆ ಅಣ್ಣ ಬರೀ ಮೊಟ್ಟೆನೆ ಹೊಡಿತಿದ್ಯಾ ನೀನು, ಸೊ ನಂಬರ್ 3 ಅಲ್ಲಿ ಆಡಪ್ಪ, ಮತ್ತೆ ಮೊಟ್ಟೆನೆ ಹೊಡಿಯಂಗಿದ್ಯಾ ಅಂತ ಹೇಳ್ಬಿಟ್ಟು ನಂಬರ್ 3 ಅಲ್ಲಿ ಆಡಿಸ್ತಾರೆ. ಈ ಕಡೆ ಏನಂತಂದ್ರೆ ಫಸ್ಟ್ ಗೇನೆ ಗುರು ನಮ್ಮ ಕ್ಲಚ್ ಹಾರ್ದಿಕ್ ಪಾಂಡ್ಯ 3ನೇ ಬಾಲೆ ಔಟ್ ಮಾಡ್ತಿರ್ತಾರೆ ಗುರು. ಸಡನ್ ಆಗಿ ನಮ್ಮ ಅಭಿ ಅಣ್ಣ ಥರ್ಡ್ ಮೇಲೆ ಒಂದು ಈಸಿ ಕ್ಯಾಚ್ ಹೋಗುತ್ತೆ, ಬಟ್ ಮಿಸ್ಜಡ್ಜ್ ಮಾಡ್ತಾರೆ ನಮ್ಮ ಅಣ್ಣ ಅಭಿ ಅಣ್ಣ. ಸೊ ಅಲ್ಲಿ ಡೈವ್ ಹೊಡಿಯೋಕೆ ಹೋಗ್ತಾರೆ, ಈಸಿ ಕ್ಯಾಚ್ ಮಿಸ್ ಆಗುತ್ತೆ ಗುರು. ಆಮೇಲೆ 21 ರನ್ ಏನೋ ಆಗಿರುತ್ತೆ ಗುರು. ಈ ಫಕರ್ ಜಮಾನ್ ಹೆವಿ ಇಂಟೆಂಟ್ ತೋರಿಸಿರ್ತಾನೆ ವಯ್ಯ. ಸೊ ಅಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗಿತಾರೆ. ಕ್ಲಚ್ ಮೂವ್ಮೆಂಟ್ ಅಲ್ಲಿ ಮತ್ತೆ ಬರುತ್ತೆ. ನಮ್ಮ ಸಂಜು ಸ್ಯಾಮ್ಸನ್ ಒಳ್ಳೆ ಕ್ಯಾಚ್ ಹಿಡಿತಾರೆ ಗುರು. ಬಟ್ ಅಂದ್ರೆ ಏನಾಗುತ್ತೆ, ಅದು ಅಂಡರ್ ದ ಬಾಲ್ ಅಂದ್ರೆ ಬೆರಳು ಇದೇನಾ ಇಲ್ಲ ಅಂತ, ಬಾಲ್ ಕರೆಕ್ಟ್ ಆಗಿ ಹಿಡ್ದಿದಾರ ಇಲ್ಲ ಅಂತ ಚೆಕ್ ಮಾಡ್ತಿರ್ತಾರೆ. 2 ಆಂಗಲ್ ಅಲ್ಲೆಲ್ಲ ಚೆನ್ನಾಗಿ ಕಾಣಿಸಿದೆ, ಅಂತದ್ದೇನಿಲ್ಲ. ಇವ್ರು ಸೈಡ್ ಆಂಗಲ್ ಅಲ್ಲಿ ನೋಡಿ, ಹಿಂದೆಗಡೆಯಿಂದ ನೋಡಿ, ಮೇಲ್ಗಡೆಯಿಂದ ಎಲ್ಲಾ ಕಡೆಯಿಂದ ನೋಡಿ ಅಂತ ಹೇಳಿದ್ರಪ್ಪ. ಅಫ್ಕೋರ್ಸ್ ಅದು ಕನ್ಕ್ಲೂಸಿವ್ ಎವಿಡೆನ್ಸ್ ಆಲ್ವೆಲಿ ಕಂಡಿಲ್ಲ ಆದ್ರೂ ನೋಡಿದ್ರೆ ಅನ್ಸ್ತಿತ್ತು ಗುರು. ಅಂದ್ರೆ ಈ ಒಂದು ಆಂಗಲ್ ಅಲ್ಲಿ ತೋರಿಸಿದ್ರು ಅವರು, ನೋಡಿದ್ರೆ ಇಲ್ಲ ಅಂಡರ್ ಅಂದ್ರೆ ಬೆರಳಿದೆ, ಬಾಲ್ ಕೆಳಗಡೆ ಬೆರಳು ಇತ್ತು ಅಂತ ಅನ್ನಿಸ್ತಪ್ಪ. ಅದಾದ್ಮೇಲೆ ಗುರು ಸ್ಯಾಮ್ ಅಯ್ಯೂಬ್ ಬರ್ತಾನೆ. ಸ್ಯಾಮ್ ಅಯ್ಯೂಬ್ದು ವಿಕೆಟ್ ಹೋಗ್ತಾ ಇರುತ್ತೆ, ಬಟ್ ನಮ್ಮ ಕುಲ್ದೀಪ್ ಅಣ್ಣ ಕ್ಯಾಚ್ ಬಿಡ್ತಾರೆ ಗುರು. ಅದಂತೂ ಡೆಡ್ ಈಸಿ ಕ್ಯಾಚ್ ಅದನ್ನ ಕೈಯಲ್ಲೇ ಟುಪಿಸ್ಬಿಟ್ಟು ಆರಿಸ್ಬಿಡ್ತಾರೆ. ಅಲ್ಲೊಂದು ಕ್ಯಾಚ್ ಡ್ರಾಪ್ ಹೋಗುತ್ತೆ. 38 ಆಗಿರುತ್ತೆ ಆ ಟೈಮಲ್ಲಿ. ಬಟ್ ಅದಾದ್ಮೇಲೆ ಪವರ್ ಪ್ಲೇ ಅಲ್ಲಿ 6 ಓವರ್ಸ್ಗೆ 55 ಫಾರ್ 1 ಪಾಕಿಸ್ತಾನ ತಂಡದ್ದು. ಆಮೇಲೆ ಏನಂದ್ರೆ 10 ಓವರ್ಗೆ 91 ರನ್ 1 ವಿಕೆಟ್ ಊರು ಅವ್ರದ್ದು. ಏನೋ ನಡೆಸ್ತಾ ಇದಾರೆ, ನಡೆಸ್ಲಿ ಅನ್ನೋ ತರ ಇತ್ತು ಆ ಟೈಮಲ್ಲಿ. ಬಟ್ ನಮ್ ದೂಬೆ ಅಣ್ಣ ಬಿಡ್ಬೇಕಲ್ಲ, ಬ್ರೇಕ್ ಆಗತ್ತೆ. ಬ್ರೇಕ್ ಆದ್ಮೇಲೆ ನಮ್ಮ ದೂಬೆ ಅಣ್ಣ 11th ಓವರ್ ಹಾಕಕ್ ಬರ್ತಾರೆ. ಸ್ಯಾಟ್ಪಾಡ್ ಹೊಡುಮಂತ 2ನೇ ವಿಕೆಟ್, ಸ್ಯಾಮ್ ಅಯ್ಯೂಬ್ದು ವಿಕೆಟ್ ತೆಗೆದ್ಬಿಡ್ತಾರೆ. 93 ಆಗಿರುತ್ತೆ, 2ನೇ ವಿಕೆಟ್ ಡಮ್ ಅಂತ. ಅದು ಅಭಿ ಸಾಕತ್ತಾಗಿ ಕ್ಯಾಚ್ ಹಿಡಿತಾನೆ ಅಣ್ಣ. ಆಮೇಲೆ 110 ರನ್ ಆಗಿರುತ್ತೆ ಗುರು. ಆ ಟೈಮಲ್ಲಿ 3ನೇ ವಿಕೆಟ್ ಗಾನ್ ಕೇಸು, ಅಂದ್ರೆ ನಮ್ಮ ಕುಲ್ದೀಪ್ ಅಣ್ಣ ವಿಕೆಟ್ ತೆಗಿತಾರೆ. ಇನ್ನು 115 ಆಗಿರುತ್ತೆ, 4ನೇ ವಿಕೆಟ್ ಗಾನ್ ಕೇಸು. ಏನಾಗುತ್ತೆ ಅಂದ್ರೆ 10 ಓವರ್ಗೆ 91 ರನ್ 1 ವಿಕೆಟ್ ಇರೋರು ಇವರು ಸೀದಾ 17 ಓವರ್ ಏನೋ ನೋಡ್ತಾ ಇದ್ದೆ ಗುರು. 17 ಓವರ್ಗೆ 129 4 ವಿಕೆಟ್. ಅಂದ್ರೆ ಏನು ರನ್ಸೇ ಬರ್ಲಿಲ್ಲ, ವಿಕೆಟ್ಸ್ ಬೇರೆ ತೆಗೆದ್ವಿ ನಾವು, ಸಖತ್ತಾಗಿ ಕಂಬ್ಯಾಕ್ ಮಾಡಿದ್ವಿ ಅಂತ. ಬಟ್ ಲಾಸ್ಟ್ 3 ಓವರ್ಸ್ ಅಲ್ಲಿ 42 ರನ್ಸ್ ಹೊಡ್ಸ್ಕೊತೀವಿ ಗುರು. ಅದು ಒಂಚೂರು ಆ ಕಡೆ ಈ ಕಡೆ ಆಯ್ತು ಅಂತ ಹೇಳ್ಬೋದು. ಒಂದು ಕ್ರೇಜಿ ರನ್ಔಟ್ ಆಗುತ್ತೆ ಗುರು. ಅದು ನವಾಜ್ದು ಒಂದ್ ರನ್ ಹೊಡಿರ್ತಾರೆ, ಇನ್ನೊಂದ್ ರನ್ ಓಡ್ಬೇಕು ಅಂತ ಸ್ವಲ್ಪ 2 ಸ್ಟೆಪ್ ಮುಂದೆ ಬರ್ತಾನೆ ವಯ್ಯ. ಆಮೇಲೆ ಹಿಂದೆ ಹೋಗ್ಬಿಟ್ಟು ಟಚ್ ಮಾಡ್ಬೇಕು ತಾನೇ ಗೆರೆಗೆ, ಆರಾಮಾಗಿ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ನಮ್ ಸ್ಕೈ ನೋಡ್ಬಿಟ್ಟು ಇವ್ನ್ಯಾಕ ಅಲಾಡ್ಸ್ಕೊಂಡು ಹೋಗ್ತಾನೆ ಅಂತ ಬಕ್ಕಂತ ಸ್ಟಂಪ್ಗೂ ಹೊಡಿತಾರೆ, ರನ್ಔಟ್.
ಸೊ ಓವರ್ ಆಲ್ ಆಗಿ ಲಾಸ್ಟ್ 3 overs ಅಲ್ಲಿ 42 runs ಏನೋ ಬರುತ್ತೆ ಗುರು. ನಮ್ಮ ಭಾರತ ತಂಡದ ಮಿಸ್ ಫೀಲ್ಡಿಂಗು, ಕ್ಯಾಚು, ಆಮೇಲೆ ಇನ್ನೊಂದು ಲಾಸ್ಟ್ ಬಾಲ್ ಅಪ್ಪ ನಮ್ಮ ಶುಭ್ಮನ್ ಗಿಲ್ ಒಂದು ಕ್ಯಾಚ್ ಬಿಟ್ಟಿದ್ದಾರೆ. ನಮ್ಮ ಇವನು ಅಣ್ಣ ದೂಬೆ ಅಣ್ಣ ಒಂದು ಕ್ಯಾಚ್ ಬಿಡೋದು ಲಾಸ್ಟ್ ಬಾಲ್ ಅಲ್ಲಿ. ಅದು ಫುಲ್ ಮುಂದೆ ನಿಂತಿರ್ತಾನೆ ಅಣ್ಣ, ಸ್ವಲ್ಪ ಹಿಂದೆ ನಿಂತಿದ್ರೆ ಈಸಿ ಕ್ಯಾಚ್ ಇರೋದು ಗುರು. ಅದು ಲಾಸ್ಟ್ ಅಲ್ಲಿ 6 ಬೇರೆ ಹೋಗುತ್ತೆ, ಆ ತರ ಆಯ್ತು. ಒಟ್ನಲ್ಲಿ 171 ರನ್ ಹೊಡಿತಾರೆ ಪಾಕಿಸ್ತಾನ. 20 ಓವರ್ಗೆ 171 ರನ್, 172 ರನ್ ನಮ್ಮ ಭಾರತ ತಂಡಕ್ಕೆ ಟಾರ್ಗೆಟ್. ನಮ್ಮ ಹುಲಿಗಳು ಇಬ್ರು ಬರ್ತಾರೆ. ಈ ಶೈನ್ ಅಫ್ರಿದಿ ಫಸ್ಟ್ಗೆ ಬೌಲಿಂಗ್ ಮಾಡೋಣ. ಏನೇ ಶೈನ್ ಅಫ್ರಿದಿ ಫಸ್ಟ್ ಬಾಲೆ ಬಕ್ಕದ 6 ಹೊಡಿಬೇಕ. ನಮ್ಮ ಅಭಿ ಅಪ್ಪ ದೇವ್ರ ಸ್ಟೇಟ್ಮೆಂಟ್ ಕೊಟ್ಟಂಗೆ ಅಲ್ಲ, 6 ಹೊಡ್ಸ್ಕೊಂಡವನೇ ವಯ್ಯ ಗಾಂಚಲಿ ಬೇರೆ ಅಭಿ ಜೊತೆ. ಏನ್ ಕತೆನೋ ಇವು ಸಣ್ಣ ಹುಡುಗರು ಅಂತ ಅನ್ಕೊಂಡ್ರೆ ಇವ್ರು ಬಿಡ್ತಾರ. ಸಣ್ಣ ಹುಡುಗರು ಅಲ್ಲಪ್ಪ ಇವರು, ಹುಲಿಗಳು ಎರಡು. ಕ್ರೇಜಿ ಗುರು, ಕ್ರೇಜಿ ಅಂದ್ರೆ ಕ್ರೇಜಿ. ಈ ಕಡೆ ನಮ್ಮ ಅಭಿ ಮತ್ತೆ ಗಿಲ್ಲು ಏನ್ ಯಾವ್ದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಪವರ್ ಪ್ಲೇಲಿ 6 overs 69. ಒಟ್ಟಲ್ಲಿ ಇವ್ರದ್ದು ಪಾರ್ಟ್ನರ್ಶಿಪ್ ಇಬ್ಬರದು ಹೆಂಗ್ ಬರುತ್ತಂದ್ರೆ, ನಮ್ಮ ಅಭಿಯಾಣ ಅಂತೂ 24 ಬಾಲ್ಗೆ 50 ಎಲ್ಲ ಬರುತ್ತೆ. 10 ಓವರ್ಗೆ 10 ಓವರ್ ಅಲ್ಲ 9.5 ಓವರ್ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 9.5ಗೆ 105 ರನ್ ಇರ್ತಾರೆ. ಆ ತರ ಬ್ಯಾಟಿಂಗ್ ಎಲ್ಲ ಸಕ್ಕದಾಗಿ ಬರ್ತಾ ಇತ್ತು. ಆ ಟೈಮಲ್ಲಿ ಒಂದು ಬ್ರೇಕ್ ಬರುತ್ತೆ ಗುರು. ಆ ಬ್ರೇಕ್ ಏನಕ್ಕಂದ್ರೆ ನಮ್ಮ ಗಿಲ್ ಅವ್ರಿಗೆ ಸ್ವಲ್ಪ ಕ್ರ್ಯಾಂಪ್ಸ್ ಎಲ್ಲ ಆಗಿರುತ್ತೆ ಅಂತ ಡ್ರಿಂಕ್ಸ್ ಬ್ರೇಕ್ ಬರುತ್ತೆ. ಆ ನೆಕ್ಸ್ಟ್ ಬಾಲು ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಬಾಲೆ 9.4 ಏನೋ ಆಗಿರುತ್ತೆ ಆ ಟೈಮಲ್ಲಿ ಅನ್ಕೊಳ್ಳಿ. ನೆಕ್ಸ್ಟ್ ಬಾಲೆ ಬಕ್ಕಂತ ಬೋಲ್ಡ್ ಆಗ್ಬೇಕಾ ನಮ್ಮ ಗಿಲ್ ಅವರು. ಸೊ ಅಲ್ಲಿ ಸ್ವಲ್ಪ ಅದೇ ಕಾನ್ಸಂಟ್ರೇಷನ್ ಲೂಸ್ ಆಯ್ತು. ಆಮೇಲೆ ಮೊಮೆಂಟಮ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತ 105 ರನ್ಗೆ 1ನೇ ವಿಕೆಟ್ ಹೋಗುತ್ತೆ. ನಮ್ಮ ಗಿಲ್ ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಗುರು. ಯಾಕಂದ್ರೆ 47 ರನ್ ಹೊಡಿತಾರೆ 28 ಬಾಲಲ್ಲೇ. ಅಂದ್ರೆ ಯೂಶಲಿ ಹೆಂಗಂತಂದ್ರೆ ಸ್ಲೋ ಆಡ್ತಾರೆ, ಟೈಮ್ ತಗೋತಾರೆ, ಹಿಂಗಿತ್ತು. ಇವತ್ತು ಟೈಮು ಇಲ್ಲ ಏನಿಲ್ಲ, ಎಲ್ಲ ದಡಬಡ ಅಂತಾನೆ ಹೊಡೆದ್ರು. ಚೆನ್ನಾಗಿ ಸೂಪರ್ ಆಗಿ ಆಡಿದ್ರು, ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮ್ಮ ಸ್ಕೈ ಬರ್ತಾರೆ. ಸ್ಕೈದ್ ಏನಾದ್ರು ನಡೆಸ್ತಾರೆ ಪಕ್ಕ ಅಂತ ಅನ್ಕೊಂಡಿದ್ದ ಗುರು. ಬಟ್ ಸ್ಕೈ ಬೇಗ ಔಟ್ ಆಗ್ತಾರಪ್ಪ. ಅದು ಹ್ಯಾರಿಸ್ ರೋಕೆನೆ ಔಟ್ ಆಗ್ತಾರ ಅನ್ಸುತ್ತೆ. ಅದು 106 ರನ್ ಏನೋ ಆಗಿರುತ್ತೆ, 2ನೇ ವಿಕೆಟ್ ಹೋಗುತ್ತೆ. ಇನ್ನು 123 ರನ್ ಏನೋ ಆಗಿರುತ್ತೆ ಗುರು. ಆ ಟೈಮಲ್ಲಿ 3ನೇ ವಿಕೆಟ್ 12.3 123 ರನ್ 3ನೇ ವಿಕೆಟ್ ಹೋಗುತ್ತೆ. ಅದು ಯಾರ್ದು ಹೇಳಿ? ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿದ್ ವಿಕೆಟ್ ಹೋಗುತ್ತೆ ಗುರು. ಅಣ್ಣ 74 ರನ್ ಹೊಡೆದಿರ್ತಾನೆ 39 ಬಾಲಲ್ಲಿ. ಒಂಥರ ಸಿಂಹ ಸ್ವಪ್ನ, ನ್ಯೂ ಫಾದರ್ ಆಫ್ ಪಾಕಿಸ್ತಾನ್ ಅಂತ ಎಲ್ಲರೂ ಅಂತಾರೆ. ಬಟ್ ನಾನಂತೂ ನಮ್ಮ ಸಿಂಹ ಸ್ವಪ್ನ ಅಂತ ಹೇಳ್ತೀನಿ ಆ ಥರ. ಸೊ 74 ರನ್ ಹೊಡೆದ್ಬಿಟ್ಟು ನಮ್ಮ ಅಭಿ ಔಟ್ ಆಗ್ತಾನೆ ಗುರು. ಅಭಿ ಅಣ್ಣ ಔಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೆಂಗಾಗ್ಬಿಡುತ್ತೆ, ಸೆಟ್ ಬ್ಯಾಟ್ಸ್ಮನ್ ಔಟ್ ಆದ್ರಲ್ಲ. ಇವಾಗ ಸಂಜು ಮತ್ತೆ ತಿಲಕ್ ಇಬ್ರು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳ್ಸಕ್ ಟ್ರೈ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಸಿಂಗಲ್ ಎಲ್ಲ ತಗೊಳ್ಳೋದು ಆ ಥರ ಟ್ರೈ ಮಾಡ್ತಾರೆ. ಯಾವಾಗ ಅಭಿ ಔಟ್ ಆಗ್ತಾರೆ ಅವಾಗ 49 ರನ್ ಬೇಕಾಗಿರುತ್ತೆ 46 ಬಾಲಲ್ಲಿ. ಏನಾದ್ರೂ ಅಭಿ ಇದ್ದಿದ್ರಾಗೋರು 30 ಬಾಲ್, ಇನ್ನು 30 ಬಾಲ್ ಉಳಿಯೋಷ್ಟ್ರಲ್ಲೇ ಮುಗಿಸ್ಬಿಡೋರೇನೋ ಆ ಥರ ಅಭಿ ಅಣ್ಣ ಆಡ್ತಿದ್ದವಯ್ಯ. ಬಟ್ ಈ ಕಡೆ ನಮ್ಮ ಸಂಜು ಅವ್ರದ್ದು ಸ್ವಲ್ಪ ಹಾಫ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ 17 ಬಾಲ್ಗೆ 13 ರನ್ ಹೊಡಿತಾರೆ ಗುರು. ಕೊನೆಯಲ್ಲಂತೂ 20 ಬಾಲು 24 ಏನೋ ಇರುತ್ತೆ ಗುರು. ಆ ಟೈಮಲ್ಲಿ ಇವರು ಸಂಜು ಅವ್ರು ಔಟ್ ಆಗ್ತಾರೆ. ಈ ಕಡೆ ನಮ್ಮ ಕ್ಲಚ್ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಫಸ್ಟ್ ಬಾಲ್ ಒಂದು 4 ಎಲ್ಲ ಹೊಡಿತಾರೆ. ಕೊನೆಯಲ್ಲಂತೂ ಗೊತ್ತಿರೋದೇ ನಿಮ್ಗೆಲ್ಲ ತಿಲಕಣ್ಣ 6 4 ಎಲ್ಲ ಮುಗಿಸ್ಬಿಡ್ತಾರೆ ಸಾಕತ್ತಾಗ್ಬಿಟ್ಟು. ಸೊ ಒಟ್ನಲ್ಲಿ 172 ರನ್ ಹೆಂಗಂತಂದ್ರೆ ಲೀಲಾಜಾಲವಾಗಿ ಹೊಡೆದ್ರು ಗುರು. ಏನು ಅಂಥದ್ದೇನು ಅನ್ನಿಸ್ಲೇ ಇಲ್ಲ. 7 ಬಾಲ್ ಇರೋಷ್ಟಲ್ಲೇ 172 ರನ್ ಟಾರ್ಗೆಟ್ ಚೇಸ್ ಮಾಡಿದ್ರು. ಸೂಪರ್ ಆಗಿ ಚೇಸ್ ಮಾಡಿದ್ರು ನಮ್ಮ ಭಾರತ ತಂಡ. ಸೂಪರ್ 4 ಅಂತೂ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಚೆನ್ನಾಗಿ ಆಡ್ಲಿ, ಸೂಪರ್ ಆಗಿ ಆಡ್ತಾರೆ, ಏನು ತೊಂದರೆ ಇಲ್ಲ ಅನ್ಕೋತೀನಿ. ಬಟ್ ಈ ಚೈಲ್ಡ್ಗಳಿದಾರಲ್ಲ, ಚೈಲ್ಡ್ ಆಟಗಳು ಬಿಟ್ಟು ಈ ಆಟದ ಏನಂದ್ರೆ ಆಟ ಹೆಂಗ್ ಆಡ್ಬೇಕು, ಏನ್ ಕತೆ, ಈ ನಮ್ಮ ಭಾರತ ತಂಡ ಹೆಂಗ್ ಆಡತ್ತಲ್ಲ ಅದನ್ನ ನೋಡ್ಕೊಂಡು ಆಡೋದ್ ಬದಲು ಗಾಂಚಲಿ ಬಿಟ್ಟು ಸ್ವಲ್ಪ ಅದನ್ನ ನೋಡ್ಕೊಂಡು ಕಲಿಬೇಕು. ಈ ಅಸೋಸಿಯೇಟ್ ನೇಷನ್ ಚೆನ್ನಾಗ್ ಆಡ್ತಲ್ಲ ಗುರು, ಓಮನೆ ಚೆನ್ನಾಗ್ ಆಡ್ತಲ್ಲ ಅಂತ. ಸೊ ಈ ಮ್ಯಾಚ್ ನೋಡಿದವ್ರಿಗೆ ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಹೋಪ್ಫುಲಿ ನಾಳೆ ಲೈವ್ ಅಲ್ಲಿ ಏನಾದ್ರು ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ, ಅಥವಾ ನಾಳೆ ಏನೇನು ಅಪ್ಡೇಟ್ಸ್ ಇದಾವೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.